ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಇವತ್ತು ನಂದು ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ರೆಡಿ ಆಗ್ತಿದ್ದೀನಿ. ಸೀರೆ ಎಲ್ಲ ಹಾಕ್ಕೊಂಡು ಹೇಗೆ ರೆಡಿ ಆಗ್ತೀನಿ ಅಂತ ಮೇಕಪ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಾನಿಲ್ಲಿ ಫಸ್ಟಿಗೆ ಟೋನರಾಗೆ ರೋಸ್ ವಾಟರ್ನ ಯೂಸ್ ಮಾಡಿದ್ದು. ಅದನ್ನು ಯೂಸ್ ಮಾಡಿದ್ದಾದ್ಮೇಲೆ ನಾನು ಮಾಯಶ್ಚರೈಸರ್ ಯೂಸ್ ಮಾಡಬೇಕಾಗಿತ್ತು. ನಾನು ಮಾಯಶ್ಚರೈಸರ್ ಯೂಸ್ ಮಾಡಿದ್ರೆ ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ಫಸ್ಟು ನೀವು ಮಾಯಶ್ಚರೈಸರ್ನ ಯೂಸ್ ಮಾಡಿ ಆಮೇಲೆ ಪ್ರೈಮರ್ ಹಾಕ್ಕೊಳ್ಳಿ. ನಾನು ಅದು ಉಲ್ಟಾ ಮಾಡಿದ್ದಕ್ಕೆ ನಾನು ಫಸ್ಟ್ ಪ್ರೈಮರ್ ಹಾಕಿದ್ನಲ್ಲ, ಸೊ ನೆಕ್ಸ್ಟ್ ಮಾಯಶ್ಚರೈಸರ್ ಹಾಕಿದ ತಕ್ಷಣ ಪ್ರೈಮರ್ ಎಲ್ಲ ಫುಲ್ಲು ವಾಪಸ್ ಬರ್ತಿತ್ತು. ಸೊ ನಾನು ಈಗೇನು ಮಾಡೋದಕ್ಕಾಗಲ್ಲ, ಹಾಕ್ಕೊಂಡು ಬಿಟ್ಟಿದ್ದೀನಿ ಅಂತ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಈಗ ಮಾಯಶ್ಚರೈಸರ್ ಹಾಕ್ಕೊತಾ ಇದ್ದೀನಿ. ಸೊ ಅದು ಪ್ರೈಮರ್ ಎಲ್ಲ ಬಂದ್ಬಿಟ್ಟಿತ್ತು. ಬರೀ ಮಾಯಶ್ಚರೈಸರ್ ಮೇಲೇ ಮೇಕಪ್ ಮಾಡಿಕೊಂಡೆ. ಮತ್ತು ನಾನು ಇನ್ಸೈಟ್ಸ್ ಅವರ ಕಲರ್ ಕರೆಕ್ಟರ್ನ ತಗೊಂಡು ನಾನು ಆರೆಂಜ್ ಕಲರ್ ಶೇಡ್ನ ಯೂಸ್ ಮಾಡಿದ್ದೀನಿ. ನನ್ನ ಡಾರ್ಕ್ ಸರ್ಕಲ್ಸ್ ಮತ್ತು ಎಲ್ಲೆಲ್ಲಿ ಮಾರ್ಕ್ಸ್ ಇದೆಯೋ ಅದನ್ನೆಲ್ಲ ಕವರ್ ಮಾಡೋದಕ್ಕೆ ಅಂತ ನಾನು ಆರೆಂಜ್ ಕಲರ್ನ ಯೂಸ್ ಮಾಡಿ ಎಲ್ಲದನ್ನು ಕವರ್ ಮಾಡ್ತಾ ಇದ್ದೇನೆ. ಇಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ಗೆ ನಾನು ಅಂದರೆ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಮತ್ತು ನಿಮಗೆ ಎಲ್ಲಿ ಮಾರ್ಕ್ಸ್ ಇರುತ್ತೆ ಬ್ಲ್ಯಾಕು, ಇಲ್ಲಾಂದರೆ ಪಿಂಪಲ್ಸ್ ಆಗಿರೋ ಮಾರ್ಕ್ಸ್ ಅದೆಲ್ಲ ಇದ್ದರೆ ಅದನ್ನೆಲ್ಲ ಕವರ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಆರೆಂಜ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಪಿಂಪಲ್ಸ್ ಇತ್ತು ಅಂದರೆ ಅದಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡಬೇಕು. ನಾನು ಪಿಂಪಲ್ಸ್ ಏನೂ ಇರಲಿಲ್ಲ, ಅದಕ್ಕೆ ನಾನು ಗ್ರೀನ್ ಕಲರ್ ಎಲ್ಲ ಯೂಸ್ ಮಾಡಲಿಲ್ಲ. ಇನ್ನೊಂದು, ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸಲ್ಲಿ ಏನು ಏರಿರುತ್ತೋ ಏರ್ಸು ಅದನ್ನೆಲ್ಲ ರಿಮೂವ್ ಮಾಡಬೇಕು. ಆಗ ಬೇಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕೂತ್ಕೊಳ್ಳಲ್ಲ, ಅದು ಪ್ಯಾಚಸ್ ಥರ ಕಾಣಿಸ್ತಾ ಇರುತ್ತೆ. ಪ್ರೈಮರು ಅಷ್ಟೇ, ಅದಕ್ಕೋಸ್ಕರನೇ ಯೂಸ್ ಮಾಡೋದು. ಬೇಸ್ ಕರೆಕ್ಟಾಗಿ ಕೂತ್ಕೊಳ್ಳಿ, ಮೇಕಪ್ ಎಲ್ಲ ಪ್ಯಾಚಸ್ ಥರ ಕಾಣಿಸ್ದೇ ಇರಲಿ ಅನ್ನೋ ಕಾರಣಕ್ಕೆ. ಮತ್ತು ಇದು ಆರೆಂಜ್ ಕಲರ್ ಕರೆಕ್ಟರ್ನ ನಾನು ಹಾಕಿದ್ದಾದ್ಮೇಲೆ ಬ್ರಷಲ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಬ್ಲೆಂಡ್ ಆಯಿತು ಕರೆಕ್ಟಾಗಿ ಚೆನ್ನಾಗಿ. ಅಂದರೆ ಕನ್ಸಿಲರ್ ಬ್ರಷ್ ಅಂತಲೇ ಬರುತ್ತೆ, ಆ ಬ್ರಷ್ನ ತೊಗೊಂಡು ಬ್ಲೆಂಡ್ ಮಾಡಿದ್ರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಅದಾಗಿದ್ದಾದಮೇಲೆ ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಅದು ಶೇಡ್ ಯಾವುದೋ ಮರ್ತೋಗಿದ್ದೀನಿ. ಸೊ ನಾನು ಮೇಕಪ್ ಮಾಡಿ 2 days ಆಯಿತು, ಇವಾಗ ವಾಯ್ಸ್ ಕೊಡ್ತಿದ್ದೀನಲ್ಲ ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವುದ್ರಲ್ಲಾದರೂ ಹೇಳಿರ್ತೀನಿ ಯಾವ ಶೇಡ್ ನಾನು ಯೂಸ್ ಮಾಡ್ತಿರೋದು ಅಂತ. ಕನ್ಸಿಲರ್ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗೋವರೆಗೂ ಕ್ಲೀನಾಗಿ ರಬ್ ಮಾಡಿದ್ರೆ ಕ್ಲೀನಾಗೆ ಮೇಕಪ್ಪು ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕನ್ಸಿಲರ್ನೆಲ್ಲ ಕ್ಲೀನಾಗಿ ರಬ್ ಮಾಡಿ ಅದಾದಮೇಲೆ ಫೌಂಡೇಶನ್ನ ಹಾಕ್ಕೊತಿರೋದು. ನಾನು ಈ ಫೌಂಡೇಶನ್ ಮತ್ತು ಫೇಸಸ್ ಕೆನಡಾ ಅವರ ಸೆಟ್ಟಿಂಗ್ ಸ್ಪ್ರೇನ ಎರಡೂ ಒಂದೇ ಸಲ ತಗೊಂಡಿದ್ದು. ನನ್ನ ಬರ್ತ್ಡೇ ದಿನ ತೊಗೊಂಡಿದ್ದು ಇದು ಮಾಲ್ಗೆ ಹೋದಾಗ. ಮತ್ತು ಇದು ಫೇಸಸ್ ಕೆನಡಾದು ಶೇಡು ಆಗಲೇ ಹೇಳ್ದಂಗೆ ನನಗೆ ಗೊತ್ತಿಲ್ಲ. ಇದು ತುಂಬಾ ಚೆನ್ನಾಗಿದೆ ಫೌಂಡೇಶನ್ನು, ಯೂಸ್ ಮಾಡ್ಬೋದು. ಸ್ವಲ್ಪ ತೊಗೊಂಡ್ರೆ ಸಾಕು, ನೀವು ಫೇಸ್ ಫುಲ್ಲು ಹಾಕ್ಕೋಬೋದು. ಮತ್ತು ನೆಕ್ಗೂ ಹಾಕಿ, ಅದನ್ನು ಮರಿಬೇಡಿ. ಫೇಸು ಮತ್ತು ನೆಕ್ ಎರಡೂ ಒಂದೇ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬೊಬ್ಬರು ಮೇಕಪ್ ಮಾಡ್ಕೊಳ್ಳೋವಾಗ ಮುಖಕ್ಕೆ ಮಾತ್ರ ಹಾಕ್ಕೊತಾರೆ, ಅದು ನೆಕ್ಗೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ನಾನು ಬ್ಯೂಟಿ ಬ್ಲೆಂಡರಿಂದ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂದರೆ ಸೇಮ್ ಸ್ಕಿನ್ಗೆ ಸೂಟ್ ಆಗೋ ಥರನೇ ಆಗ್ತಿದೆ. ವೈಟ್ ಪ್ಯಾಚಸ್ಸು ಆ ಥರ ಎಲ್ಲ ಏನೋ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ನಿಮ್ಮ ಶೇಡ್ನ ನೋಡಿಕೊಂಡು ಪರ್ಚೇಸ್ ಮಾಡಿದ್ರೆ ನಿಮಗೂ ಈ ಥರ ಎಲ್ಲ ಅನಿಸಲ್ಲ. ಒಬ್ಬೊಬ್ಬರಿಗೆ ಸ್ವೆಟ್ ಆದಾಗ ಎಲ್ಲ ಅದೆಲ್ಲ ಪ್ಯಾಚಸ್ ಥರ ಕಾಣಿಸುತ್ತೆ, ಮತ್ತು ವೈಟ್ ಕಲರು ಮೇಕಪ್ ಮಾಡ್ಕೊಂಡಿರೋ ಥರನೇ ಗೊತ್ತಾಗುತ್ತೆ. ಆ ಥರ ಎಲ್ಲ ಗೊತ್ತಾಗಬಾರ್ದು ಅಂದರೆ ಕರೆಕ್ಟ್ ಶೇಡ್ ಇತ್ತು ಅಂತ ಅಂದರೆ ಆ ಥರ ಎಲ್ಲ ಏನೂ ಗೊತ್ತಾಗಲ್ಲ. ಕರೆಕ್ಟ್ ಶೇಡು ನೋಡಿ ತಗೋಬೇಕು. ಒಂಚೂರು ಡಾರ್ಕ್ ಕಲರ್ ಇದ್ರೂ ಪರವಾಗಿಲ್ಲ, ಲೈಟ್ ಕಲರ್ಸ್ನ ತಗೋಬಾರ್ದು. ಅಂದರೆ ಸ್ಕಿನ್ಗಿನ್ನ ಇನ್ನೂ ಲೈಟ್ ಆಗಿರೋದು ಆಗ್ಲೇ ಸ್ವಲ್ಪ ಸ್ಕಿನ್ಗೆ ಒಂಥರ ವೈಟ್ ಕಲರ್ ಪ್ಯಾಚಸ್ ಥರ ಎಲ್ಲ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಫೌಂಡೇಶನ್ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ಫೌಂಡೇಶನ್ನ ನೀವು ಕಣ್ಣು ಕೆಳಗಡೆನೂ ಕ್ಲೀನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಈ ಥರ ಮೇಲೆ ನೋಡಬೇಕು, ಇಲ್ಲ ಅಂತ ಅಂದರೆ ಅದು ಕಣ್ಣು ಕೆಳಗಡೆ ಎಲ್ಲ ಒಂಥರ ಮಾರ್ಕ್ಸ್ ಇರುತ್ತೆ. ನೀವು ಮೇಲೆ ನೋಡಿದಾಗ ಅದು ಸ್ಕಿನ್ ಈ ಥರ ಆಗುತ್ತಲ್ಲ, ಸೊ ಆಗ ಮಾರ್ಕ್ಸ್ ಕಾಣಿಸುತ್ತೆ ಡಿಫ್ರೆನ್ಸು. ಸೊ ಅದಕ್ಕೆ ಮೇಲೆ ಈ ಥರ ಮಾಡಿ ಈ ಥರ
ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫೌಂಡೇಶನೂ. ಅದಾಗಿದ್ದಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಎಲ್ಲ ಸೆಟ್ ಆಗಲಿ ಅನ್ನೋ ಕಾರಣಕ್ಕೆ. ಅದು ಸೆಟ್ ಆಗಿದ್ದಾದ್ಮೇಲೆ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವರ ಕನ್ಸಿಲರ್ನ ಯೂಸ್ ಮಾಡ್ತಿದ್ದೀನಿ. ನಾನು ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಹೈಲೈಟ್ ಥರ ಮಾಡೋಣ, ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಕಣ್ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಕವರ್ ಆಗಲಿ ಅಂತ ಕನ್ಸಿಲರು ನಿಮ್ಮ ಶೇಡ್ಗಿನ ಲೈಟ್ ಶೇಡೇ ಇರಲಿ. ಸೊ ನೀವು ಸ್ಕಿನ್ ಟೋನ್ಗೆ ಇದನ್ನ ಮ್ಯಾಚ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಹಾಕಿ ಅದನ್ನು ನಾನು ಕನ್ಸಿಲರ್ ಬ್ರಷಿಂದನೇ ಬ್ಲೆಂಡ್ ಮಾಡ್ತಿದ್ದೀನಿ, ಬ್ಲೆಂಡ್ ಆಗುತ್ತೆ ಅಂತ. ಈ ಬ್ರಷಿಂದನೇ ಕ್ಲೀನಾಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಾನು, ಫುಲ್ ಎಲ್ಲ ಕ್ಲೀನಾಗೆ ಬ್ಲೆಂಡ್ ಆಗಲಿ ಅಂತ. ಅದನ್ನೆಲ್ಲ ಬ್ಲೆಂಡ್ ಮಾಡಿದ್ದಾದ್ಮೇಲೆ ನಾನು ಇಲ್ಲಿ ಕೇಳ್ತಿದ್ದೆ ಕರೆಕ್ಟಾಗಿ ಸೆಟ್ ಆಯಿತಾ, ಈಕ್ವಲಾಗಿ ಆಯಿತಾ ಅಂತ. ಈಗ ಏನಾಗುತ್ತೆ ಅಂದರೆ ಅದು ಒಂದು ಕಡೆ ಜಾಸ್ತಿ ಆಗೋಗ್ಬಿಡುತ್ತೆ, ಒಂದು ಕಡೆ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಕ್ಲೀನಾಗೆ ನಾನು ಫೋನಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಕ್ಲೀನಾಗಿ ಗೊತ್ತಾಗ್ತಿರ್ಲಿಲ್ಲ, ಮಿರರು ಇಟ್ಕೊಂಡಿರಲಿಲ್ಲ, ನಾನು ಮರ್ತು ಹೋಗ್ಬಿಟ್ಟಿದ್ದೆ. ಅದಕ್ಕೆ ಕೇಳ್ತಿದ್ದೆ ಸೆಟ್ ಆಯಿತಾ ಕ್ಲೀನಾಗಿ, ಎಲ್ಲಿದೆ ಇನ್ನೂ ಹಾಗೆ ಅಂತೆಲ್ಲ ಕೇಳ್ತಿದ್ದೆ. ಸೊ ಆಗ ಅವರು ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳಿದಾದ್ಮೇಲೆ ಇಲ್ಲೆಲ್ಲ ಸ್ವಲ್ಪ ಪ್ಯಾಚಸ್ ಥರ ಕಾಣಿಸ್ತಿದೆ ಅಂತಂದರು. ನಾನು ಆಗಲೇ ಹೇಳ್ದಂಗೆ ಫೇಸಲ್ಲಿ ಏರಿದ್ರೆ ಅದು ಅದೇ ರೀತಿ ಕಾಣಿಸುತ್ತೆ. ನಾನು ಅಷ್ಟೇ ಏರನ್ನ ರಿಮೂವ್ ಮಾಡಿರಲಿಲ್ಲ, ಸೊ ಹಾಗಾಗಿ ಇಲ್ಲೆಲ್ಲ ಅದೇ ಹೆಡ್ ಹತ್ರ ಹಾಗಾಗಿ ಕಾಣಿಸ್ತಾ ಇದೆ. ಸೊ ಅದನ್ನು ಕೇಳಿಸ್ಕೊಂಡು ನಾನು ನೋಡ್ತಿದ್ದೆ. ಆಮೇಲೆ ಹೇಳ್ದೆ ಅದು ಇಲ್ಲಿ ಏರ್ಸ್ ಇದೆಯಲ್ಲ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ, ಇಲ್ಲಾಂದಿದ್ರೆ ಕರೆಕ್ಟಾಗಿರ್ತಿತ್ತು ಅಂತ. ನಾನಿಲ್ಲಿ ಲೂಸ್ ಪೌಡರ್ನ ಮ್ಯಾಲಿ ಅವ್ರದ್ದು ಲೂಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಆ ರೀತಿ ಹಾಕಿ ನಾನು ಪೌಡರ್ ಬ್ರಷಿಂದ ಅದನ್ನು ರಬ್ ಮಾಡಿಬಿಡ್ತೀನಿ. ಹೇಗೆ ಕಾಣಿಸ್ತಿದೆ ನಾನು ನೋಡ್ತಾ ದೇವತ್ರ ಅದನ್ನು ಈಗ ಪೌಡರ್ ಬ್ರಷಿಂದ ಸುಮ್ಮನೆ ಮೇಲೆ ಈ ಥರ ರಬ್ ಮಾಡ್ಕೊಂಡ್ಬಿಟ್ರೆ ಅದು ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ. ಅದನ್ನು ರಬ್ ಮಾಡಿಕೊಂಡು ಅದಾದಮೇಲೆ ನಾನು ನೆಕ್ಸ್ಟ್ಗೆ ನಾನು ಐ ಪಾರ್ಟ್ನ ಮುಗಿಸ್ಬಿಡೋಣ ಅಂತ ಐ ಶ್ಯಾಡೋಸ್ನ ನಾನು ತೊಗೊತಿದ್ದೀನಿ. ನಾನು ಇಲ್ಲಿ ಐ ಶ್ಯಾಡೋಸ್ನ ಪೌಡರೆಲ್ಲ ಸೆಟ್ ಆಗಿದ್ದಾದಮೇಲೆ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ನಾನು ಐ ಶ್ಯಾಡೋ ಇಲ್ಲಿ ಯೂಸ್ ಮಾಡ್ತಿರೋದು ಮಾರ್ಸ್ ಅವರ ಐ ಶ್ಯಾಡೋ ಪ್ಯಾಲೆಟಿಂದ. ನಾನು ಫಸ್ಟಿಗೆ ಇಲ್ಲಿ ಡಾರ್ಕ್ ಕಲರ್ನ ಈ ಕಡೆ ಸೈಡ್ ಇದೆಯಲ್ಲ, ನಾನು ಸ್ವಲ್ಪ ಇದೆ ಹೊಚ್ಕೊಂಡು ಬಿಡ್ತೀನಿ ರೀ, ಆಮೇಲೆ ಹೇಳ್ತೀನಿ. ಇಲ್ಲಿ ಡಾರ್ಕ್ ಕಲರ್ ಇದೆಯಲ್ಲ ಅದನ್ನು ಫಸ್ಟು ನಾನಿಲ್ಲಿ ಕಾರ್ನರ್ಸಲ್ಲಿ ಡಾರ್ಕ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ. ನಾನು ಕೈಯಲ್ಲೇ ಯೂಸ್ ಮಾಡ್ತಿದ್ದೀನಿ, ಬ್ರಷ್ ಎಲ್ಲ ಯೂಸ್ ಮಾಡಲಿಲ್ಲ. ಅದಕ್ಕೆ ನನಗೆ ಕೈಗೆ ಕಂಫರ್ಟೇಬಲ್, ಅದಕ್ಕೋಸ್ಕರ ಕೈಯಲ್ಲೇ ಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಮಾತ್ರ, ಬೇರೆಯವ್ರಿಗೆ ಮಾಡಬೇಕಾದ್ರೆ ಬ್ರಷಲ್ಲಿ ಮಾಡ್ತೀನಿ. ಸೊ ನನಗೆ ಅಲ್ವಾ ಬ್ರಷಸ್ ಎಲ್ಲ ಆ ಕಡೆ ಸೈಡ್ ಎತ್ತಿರ್ತಿದ್ದೆ, ಅಲ್ಲಿ ಹೋಗಿ ಎತ್ಕೊಂಡು ಬರೋದಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬರೀ ಪೌಡರ್ ಬ್ರಷ್, ಕನ್ಸಿಲರ್ ಬ್ರಷ್ ಅಷ್ಟೇ ತಂದಿದ್ದು, ಅದಕ್ಕೆ ನಾನು ಕೈಯಲ್ಲೇ ಹಾಕ್ಕೊತಿದ್ದೀನಿ. ಫಸ್ಟು ಇಲ್ಲಿ ನಾನು ಡಾರ್ಕ್ ಶೇಡ್ನ ಕಾರ್ನರ್ಸಲ್ಲಿ ಹಾಕ್ಕೊತೀನಿ, ಮತ್ತು ಈ ಕಡೆ ಕಾರ್ನರ್ಗೆ ನಾನು ಲೈಟ್ ಶೇಡ್ನ ಹಾಕ್ಕೊಂಡು ಇದು ಮಿಕ್ಸ್ ಮ್ಯಾಚ್ ಥರ ಫುಲ್ಲು ಎರಡನ್ನೂ ಸ್ಮರ್ಜ್ ಮಾಡ್ತೀನಿ. ಮಾಡಿದ್ದಾದಮೇಲೆ ಅದ್ರ ಮೇಲೆ ಗೋಲ್ಡ್ ಶಿಮ್ಮರ್ ಈ ಥರ ಬರುತ್ತಲ್ಲ, ಆ ಗೋಲ್ಡ್ ಶಿಮ್ಮರ್ ಹಾಕಿದ್ರೆ ಅದು ಅಷ್ಟೊಂದೇನೂ ಚೆನ್ನಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಸಿಲ್ವರ್ ಕಲರ್ನ ಹಾಕ್ಕೊಂಡೆ. ಗೋಲ್ಡ್ ಬದಲು ಸಿಲ್ವರ್ದಿರಲಿ ಅಂತ ಸಿಲ್ವರ್ನ ಯೂಸ್ ಮಾಡಿದೆ, ಅದು ಚೆನ್ನಾಗಿತ್ತು. ಕಾರ್ನರ್ಸಲ್ಲಿ ಡಾರ್ಕ್ ಶೇಡ್ ಯೂಸ್ ಮಾಡಿದ್ದಾಯಿತು. ಅದಾದಮೇಲೆ ಇಲ್ಲಿ ನಾನು ಲೈಟ್ ಶೇಡ್ನ ಯೂಸ್ ಮಾಡಿ ಕೈಯಲ್ಲೇ ಹಾಕ್ಕೊತಿದ್ದೆ. ಗೋಲ್ಡ್ನ ಶಿಮ್ಮರ್ ಇರೋದು ಹಾಕ್ದೆ, ಅದು ಅಷ್ಟೊಂದು ಕಾಣಿಸ್ಲಿಲ್ಲ ನನಗೆ ಚೆನ್ನಾಗಿ. ಅದಕ್ಕೆ ನಾನು ಸಿಲ್ವರ್ ಕಲರ್ ಇರೋದನ್ನು ಹಾಕಿದೆ, ಈಗ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ನಾನು ಈ ಕಡೆ ಐಗೂ ಅದನ್ನೇ ಹಾಕ್ಕೊಂಡೆ, ನನ್ನ ಸ್ಯಾರಿಗೂ ಮ್ಯಾಚ್ ಆಗ್ತಿತ್ತು. ಅದಕ್ಕೆ ಇದು ಬಂದು ಕಾಜಲ್ ಲ್ಯಾಕ್ಯೂ ಬ್ಯೂಟಿ ಅವ್ರದ್ದು. ಇದು ಸ್ಮರ್ಚ್ ಆಗಲ್ಲ, ವಾಟರ್ ಪ್ರೂಫು ಇದೆ, ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಲಿಂಕ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿ ನಾನಿಲ್ಲಿ ಚೆಕ್ ಮಾಡ್ತಿದ್ದೀನಿ, ಏನೂ ಆಗಿಲ್ಲ. ಇಲ್ಲಿ ನನ್ನ ಹತ್ರ ವಾಟರ್ ಇರಲಿಲ್ಲ, ಅದಕ್ಕೆ ರೋಸ್ ವಾಟರ್ನೇ ಹಾಕಿ ಇದು ಮಾಡ್ತಿದ್ದೆ.
ಸ್ಮರ್ಜ್ ಆಗಲ್ಲ, ಲೀಕ್ ಆಗಲ್ಲ, ವಾಟರ್ ಬಿದ್ರೂ ಏನಾಗಲ್ಲ, ನೀವು ಎಷ್ಟು ಹತ್ತಿದ್ರೂ ಅದು ಹೋಗೋದಿಲ್ಲ. ಸೊ ನೆಕ್ಸ್ಟ್ ಬಂದು ನಾನಿಲ್ಲ ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಕಣ್ಣಿಗೆ ಹೇಗೋ ಹಾಕೊಂಡು ಬಿಡ್ಬೋದು, ಮತ್ತು ಇನ್ನೊಂದು ಕಣ್ಣಿಗೆ ಅದೇ ಸೇಮ್ ಡಿಸೈನ್ ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಸೇಮ್ ಅದೇ ಥರ ವಿಂಗು ಅದೆಲ್ಲ ಬರಬೇಕು ಅಂದರೆ ಸದ್ಯಕ್ಕೆ ಹಿಂಗೋ ಒಂದೇ ಸಲಾಗೆ ಬಂದಿದ್ದಾದ್ಮೇಲೆ ನಾನಿಲ್ಲಿ ಮಸ್ಕರ ಯೂಸ್ ಮಾಡ್ತೀನಿ. ಇದು ಡ್ಯಾಸ್ಲರ್ ಅವ್ರ ಮಸ್ಕರ. ಐಲೈನರು ಮತ್ತು ಮಸ್ಕರ ಎರಡು ಒಂದರಲ್ಲೇ ಬಂದಿದ್ದು ಕಾಂಬೋ ರೀತಿ ಡ್ಯಾಸ್ಲರ್ದು. ಮತ್ತು ಇಲ್ಲಿ ನಾನು ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಇದು ನಾನು ಸ್ಟುಡಿಯೋಸಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ. ಬ್ಲಷ್ ಹಾಕಿದ್ದಾದಮೇಲೆ ಲಿಪ್ ಲೈನರ್ಗೆ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಡಾರ್ಕ್ ಚಾಕ್ಲೇಟ್ ಬ್ರೌನ್ ಇರೋಂಥ ಕಲರು. ಲಿಪ್ಸ್ಟಿಕ್ಕಿಗೂ ನಾನು ಲಿಪ್ ಲೈನರ್ನ ಯೂಸ್ ಮಾಡಿ ಲಿಪ್ಸ್ಟಿಕ್ ಥರ ಹಾಕ್ತಿದ್ದೀನಿ. ಇದು ಸ್ವಲ್ಪ ಚೆರಿ ರೆಡ್ ಥರ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟಿಗೆ ಇಲ್ಲಿ ನಾನು ಬಿಂದಿ ಇಟ್ಕೊತಾ ಇದ್ದೀನಿ. ಬಿಂದಿ ಇಟ್ಕೊಂಡು ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಮಾಡ್ಕೊಳ್ಳೋದೇ ಮರ್ತದೆ. ಸೊ ಹೀಗಿತ್ತು ನನ್ನ ಔಟ್ಪುಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.